ಹೌದ್ರಿ, ಯಾವಾಗ ಆಗುತ್ತೆ ರೀ ಅದು? ಇನ್ನೂ ಕೂಡ ಆಗುತ್ತಾ, ಆಗೋದಿಲ್ವಾ, ಅಥವಾ ಏನು ಅಧಿಕಾರಿಗಳು ಸುಮ್ಮನೆ ಒಂದಿಷ್ಟು ಡಿಲೇ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ. 13ನೇ ಪಾಯಿಂಟ್ ಶೋಧ ಕಾರ್ಯ ಯಾವಾಗ ಮಾಡ್ತಾರೆ? 13ನೇ ಸ್ಪಾಟ್ ಶೋಧಕ್ಕೆ ಇರೋ ಅಡೆತಡೆಗಳು ಏನು ಅಡೆತಡೆಗಳು ಬರ್ತಾ ಇದೆ? ಯಾಕಂದ್ರೆ 10 ದಿನ ಕಳೆದ್ರೂ ಕೂಡ 13ನೇ ಸ್ಥಳಕ್ಕೆ ಹೋಗಿಲ್ಲ SIT ಅಧಿಕಾರಿಗಳು. 8 ಶವ ಇದೆ ಅಂತ ಒಂದಿಷ್ಟು ಅಗೆಯೋದೇ ಒಂದಿಷ್ಟು ಬಿಟ್ಟಿದೆ. ಯಾಕಂದ್ರೆ ದೂರದಾರ ಬಹಳ ಸ್ಪಷ್ಟವಾಗಿ ಹೇಳಿದ, 8 ಶವಗಳನ್ನ ನಾನು ಒಂದೇ ಸ್ಥಳದಲ್ಲಿ ಹುತ್ತಿದ್ದೀನಿ, ಅದು 13ನೇ ಪಾಯಿಂಟು. ಸೊ ಹಾಗಾಗಿ 13ನೇ ಪಾಯಿಂಟನ್ನು ಅಗೆಯೋದಕ್ಕೆ ಯಾಕೆ ಅಡೆತಡೆಗಳು ಬರ್ತಾ ಇದೆ? ಅಡೆತಡೆಗಳು ಏನು? ಹಾಗಾದ್ರೆ GPR ತಂತ್ರಜ್ಞಾನದ ಮೂಲಕವೇ ಒಂದಿಷ್ಟು ಶೋಧ ಮಾಡಬೇಕು ಅನ್ನುವಂಥದ್ದು. ನೋಡಿ, ಈ GPR ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥದ್ದು. GPR ಅನ್ನ ಬಳಸಬೇಕು ಅಂತಂದ್ರೆ ಮಿನಿಮಮ್ ಅಂತಂದ್ರೆ 1 ದಿನದ ಬಾಡಿಗೆ. ಯಾಕಂದ್ರೆ ಸರ್ಕಾರನೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಯಾವುದೇ ಸರ್ಕಾರ ಅಧಿಕಾರಕ್ಕೆ ಇದ್ರೂ ಕೂಡ ಇಲ್ಲಿ ಅವರೇ ಕೊಡಬೇಕಾಗಿರುವಂಥದ್ದು, ಅವರೇ ವೆಚ್ಚವನ್ನು ಭರಿಸಬೇಕಾಗಿರುವಂಥದ್ದು. 1 ದಿನದ ಬಾಡಿಗೆ 20 ಲಕ್ಷ ಅಂತ ಹೇಳ್ಕೊಳ್ಳಿ. 20 ಲಕ್ಷ ಅಂದಾಜಿಸಲಾಗ್ತಾ ಇದೆ. ಯಾಕಂದರೆ ಅದಕ್ಕೂ ಕೂಡ ಹೆಚ್ಚಿಗೆ ಆಗಿರ್ಬೋದು. ಒಂದು 30 ಲಕ್ಷ ಏನೋ ಮತ್ತೊಬ್ಬರು ಹೇಳ್ತಾ ಇದ್ರು, ಒಂದು 30 ಲಕ್ಷ ಆಗಬಹುದು ಅನ್ನುವಂಥದ್ದು. ನೋಡಿ, ಈಗ 20 ಲಕ್ಷ ಕೊಟ್ಟು 1 ದಿನದ ಶೋಧವನ್ನು ನಡೆಸಿದ್ರೆ ಆ 13ನೇ ಪಾಯಿಂಟ್ನಲ್ಲಿ ಒಂದಿಷ್ಟು ನಿಜಕ್ಕೂ ಕೂಡ ಅಸ್ಥಿಪಂಜರಗಳು ಸಿಕ್ಕರೆ, ಹೌದಪ್ಪ ಈ 20 ಲಕ್ಷ ಹಾಕಿದ್ದಕ್ಕೂ ಕೂಡ ಅಲ್ಲಿರುವಂಥ ಆಗ್ತಾ ಇರುವಂಥ ಅನ್ಯಾಯಕ್ಕೂ ಕೂಡ ಒಂದಿಷ್ಟು ನ್ಯಾಯ ಸಿಕ್ಕಂಗೆ ಆಗುತ್ತೆ. ಏನಾದರೂ GPR ಅನ್ನು ಬಳಸೋದು ಹೌದು, ಇದು ಭಾಳ ಖಂಡಿತವಾಗಿದೆ, 13ನೇ ಪಾಯಿಂಟ್ನಲ್ಲಿ ಬಳಸಲೇಬೇಕಾಗಿರುವಂಥದ್ದು. ಯಾಕಂದರೆ ಅಗಿಬೇಕಾದಂಥ ಸಂದರ್ಭದಲ್ಲಿ GPR ಏನಾದರೂ ನಾವು ಬಳಸ್ತಾ ಇದ್ದೀವಿ ಅಂತಂದರೆ ಮಿನಿಮಮ್ 10ರಿಂದ 15 ಅಡಿವರೆಗೂ, ಅಂತಂದರೆ ಭೂಮಿಯ ಕೆಳಭಾಗದಲ್ಲಿ ಏನೇನಿದೆ, ಏನೆಲ್ಲ ವಸ್ತುಗಳಿದ್ದಾವೆ, ಏನೆಲ್ಲ ಅಸ್ಥಿಪಂಜರಗಳಿದ್ದಾವೆ, ಏನೇ ಇದ್ರೂ ಕೂಡ ಸಂಪೂರ್ಣವಾಗಿ ಸಿಗ್ನಲ್ ಕೊಡುವ ಮೂಲಕ ಡಿಸ್ಪ್ಲೇಯಲ್ಲಿ ತೋರಿಸ್ತಾ ಇರುತ್ತೆ. ಅಂತಂದರೆ ಸ್ಕ್ಯಾನರ್ ರೀತಿಯಾಗಿ ತೋರಿಸ್ತಾ ಇರುತ್ತೆ. ಅಲ್ಲಿ ಪ್ರಮುಖವಾಗಿ ಮಳೆಯಾದರೆ ಸರಿಯಾದಂಥ ಸಿಗ್ನಲ್ ಕೊಡಲ್ಲ, ಸರಿಯಾದಂಥ ಮಾಹಿತಿ ಕೊಡಲ್ಲ. ನೋಡಿ, ಈಗ ಸರಿಯಾದಂಥ ಮಾಹಿತಿ ಕೊಡಲ್ಲ, ಮಳೆ ಬರ್ತಾ ಇದೆ ಅಂತಂದರೆ ಒಂದಿಷ್ಟು ತೇವಾಂಶ ಜಾಸ್ತಿ ಇರುವಂಥದ್ದು, ನೀರು ಜಾಸ್ತಿ ಇರುವಂಥ ಪ್ಲೇಸ್ನಲ್ಲಿ ಅಂತಂದರೆ ಧರ್ಮಸ್ಥಳದಲ್ಲಿ ನೋಡ್ತಾ ಇದ್ದೀರ ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಅಂತಲ್ಲ, ಈ ಕೇವಲ ಹಲವು ದಿನಗಳಂತಲ್ಲ, ನಿರಂತರವಾಗಿಯೂ ಕೂಡ ಒಂದಿಷ್ಟು ಮಳೆ ಇರುವಂಥ ಸ್ಥಳ ಅದು. ಪ್ರತಿ ಬಾರಿಯೂ ಕೂಡ ಮಳೆ ಬರ್ತಾ ಇರುತ್ತೆ. ಯಾಕಂದರೆ ಈಗ ಶೋಧ ಮಾಡುವಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಮಳೆರಾಯ ಒಂದಿಷ್ಟು ಅಡ್ಡಿ ಆಗ್ತಾ ಇದೆ. ಆದರೆ ಈ GPR ಅನ್ನು ಬಳಸಬೇಕು ಅಂತಂದರೆ ಈ GPR ಬಳಸೋದಕ್ಕೆ ತಜ್ಞರು ಕೂಡ ಸಾಕಷ್ಟು ಸಲಹೆಯನ್ನು ಕೊಡ್ತಾ ಇದ್ದಾರೆ. ಹೌದು, ಬಳಸಿ, ಆದರೆ ಮಳೆ ಸಂದರ್ಭದಲ್ಲಿ ಅಥವಾ ನೀರು ಹೆಚ್ಚಾದಂಥ ಸಂದರ್ಭದಲ್ಲಿ ಅಥವಾ ಭೂಮಿಯಲ್ಲಿ ನೀರು ಹೆಚ್ಚಿಗೆ ಆದಂಥ ತೇವಾಂಶ ಇರೋದರಿಂದಾಗಿ ಯಾವುದೇ ಕಾರಣಕ್ಕೂ ಏನೂ ಸಿಗ್ನಲ್ ಸಿಗೋದಿಲ್ಲ. ಸಿಗ್ನಲ್ ಸಿಗಬೇಕು ಅಂತಂದರೆ ಸರಿಯಾದಂಥ ಒಂದಿಷ್ಟು ಮಣ್ಣು ಸಂಪೂರ್ಣವಾಗಿ ಒಣಗಿರಬೇಕು. ಅಂತಂದರೆ ಈಗ ಈ ಬೇಸಿಗೆ ಕಾಲದ ಸಂದರ್ಭದಲ್ಲಿ ಆಗಿರ್ಬೋದು, ಆ ರೀತಿಯ ಒಂದಿಷ್ಟು ಮಾಡಿದಂಥ ಸಂದರ್ಭದಲ್ಲಿ ಹೌದು ಭಾಳ ಈಸಿ ಆಗುತ್ತೆ. ಯಾಕಂದರೆ ಸಂಪೂರ್ಣವಾಗಿ ಭೂಮಿ ಒಣಗಿರುತ್ತೆ, ಯಾವುದೇ ರೀತಿಯಾದಂಥ ನೀರಿನ ತೇವಾಂಶ ಇರೋದಿಲ್ಲ. ಕೆಳಗಡೆ ಏನಿದೆ, ಎಷ್ಟು ಪಾಯಿಂಟ್ನಲ್ಲಿ ಒಂದು ಅಸ್ಥಿಪಂಜರ ಇದೆ, 6 ಅಡಿಯಲ್ಲಿದೆಯೋ, 7 ಅಡಿಯಲ್ಲಿದೆಯೋ, 8 ಅಡಿಯಲ್ಲಿಯೋ, ಮಿನಿಮಮ್ GPR ಮಿಷನ್ ಏನಿದೆ ಸಂಪೂರ್ಣವಾಗಿ 15 ಅಡಿ, 10ರಿಂದ 15 ಅಡಿವರೆಗೂ ಏನೇನು ಕೆಳಭಾಗದಲ್ಲಿ ಇದೆ ಅದನ್ನೆಲ್ಲವೂ ಕೂಡ ಮಾಹಿತಿ ಕೊಡುವಂಥ ಕೆಲಸ ಆಗುತ್ತೆ. ಸೊ ಈಗ GPR ಮೂಲಕ, ತಂತ್ರಜ್ಞಾನದ ಮೂಲಕವೇ ಒಂದಿಷ್ಟು ಶೋಧ ನಡೆಸೋದಕ್ಕೆ SIT ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಯಾಕಂದರೆ 13ನೇ ಪಾಯಿಂಟ್ ಭಾಳಷ್ಟು ದೊಡ್ಡದಾಗಿರೋದ್ರಿಂದಾಗಿ ಕೇವಲ 1 ದಿನ ಆಗ್ಬೋದು, 2 ದಿನ ಆಗ್ಬೋದು, 3 ದಿನ ಆಗ್ಬೋದು ಅಗಿಯೋದಕ್ಕೆ. ಸೊ ಆ ಒಂದಿಷ್ಟು ಇಟಾಚಿಯು ಕೂಡ ಹಚ್ಚಿದ್ರೆ ಎಲ್ಲಿ ಮೂಳೆ ಮುರಿದೋಗ್ಬಿಡುತ್ತೆ, ಏನಾದರೂ ಒಂದಿಷ್ಟು ಡ್ಯಾಮೇಜ್ ಆದರೆ ಒಂದಿಷ್ಟು ಕ್ಲಾರಿಟಿ ಸಿಗೋದಿಲ್ಲ, ಏನು ಕತೆ, ಏನಾಗಿತ್ತು, ಅಥವಾ ಯಾರಾದರೂ ಕೊಲೆ ಮಾಡಿದರೆ ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಸಿಗೋದಿಲ್ಲ ಅನ್ನುವಂಥ ಕಾರಣದಿಂದಾಗಿ GPR ಅನ್ನು ಬಳಸೋದಕ್ಕೆ SIT ಅಧಿಕಾರಿಗಳು ಸಂಪೂರ್ಣವಾಗಿ ಮುಂದಾಗಿದ್ದಾರೆ. ಸೊ ಆ ಮುಂದಾಗಿರುವಂಥ ಸಂದರ್ಭದಲ್ಲೇ ಸಾಕಷ್ಟು ಅನುಮಾನ, ಯಾಕಂದರೆ ಇಷ್ಟೊಂದು ಡಿಲೇ ಯಾಕೆ ಮಾಡ್ತಾ ಇದ್ದಾರೆ? ಹೌದು, ಸರ್ಕಾರವು ಕೂಡ ಒಂದಿಷ್ಟು ಮುಂದಾಗ್ತಾ ಇದೆಯೋ ಅಥವಾ ಇಲ್ಲವೋ, ಅಥವಾ ಸರಿಯಾದಂಥ ಒಂದಿಷ್ಟು ಫಂಡ್ ರಿಲೀಸ್ ಮಾಡ್ತಾ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಯಾಕಂದರೆ GPR ಮಿಷನ್ ಸಿಗಬೇಕು ಅಂತಂದರೆ ಹೋದ ತಕ್ಷಣ ಯಾವುದೋ ಒಂದು ಕಿರಾಣಿ ಅಂಗಡಿಯಲ್ಲಿ ಹೋಗ್ಬಿಟ್ಟು ನಾವು ತರಕಾರಿ ತರಂಗ ಇಲ್ಲ. ಯಾಕಂದರೆ ಈ ತರಕಾರಿ ಮಾರ್ಕೆಟ್ಗೆ ಹೋದ ತಕ್ಷಣ ತರಕಾರಿ ತರಂಗಿಲ್ಲ. ಯಾಕಂದರೆ GPR ಮಿಷನನ್ನು ನಾವು ಆರ್ಡರ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಸರ್ಕಾರನೇ ಆಗಿರ್ಬೋದು, ಯಾರೇ ಆದರೂ ಕೂಡ ಒಂದಿಷ್ಟು ಕಂಪನಿಗಳಿಗೆ ಹೋಗಿ ರೆಕಮೆಂಡ್ ಮಾಡಿ GPR ಮಿಷನನ್ನು ಖರೀದಿ ಮಾಡಿ ಒಂದಿಷ್ಟು ಮರ್ಚ್ ಮಾಡಿಕೊಂಡು ಬರಬೇಕಾಗುತ್ತೆ. ಯಾಕಂದರೆ ಹೋದ್ವಿ ಬಂದ್ವಿ, ಯಾವುದೋ ಒಂದು KR ಮಾರ್ಕೆಟಲ್ಲಿ ಒಂದು ಮಿಷನ್ ಎತ್ಕೊಂಡ್ಬಂದ್ವಿ ಅನ್ನೋ ಥರ ಇಲ್ಲ. ಯಾಕಂದರೆ ಅದಕ್ಕೆ ಆದಂಥ ಒಂದಿಷ್ಟು ಪ್ರೊಸೀಜರ್ ಇದೆ. ಯಾಕಂದರೆ SIT ಅಧಿಕಾರಿಗಳು ಯಾವುದೇ ಒಂದು ಎಷ್ಟು ಹೆಜ್ಜೆಗಳನ್ನು ಇಡಬೇಕಾದಂಥ ಸಂದರ್ಭದಲ್ಲಿ ಸಾಕಷ್ಟು ಎಚ್ಚರಿಕೆ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ. ಹಾಗಾಗಿ GPR ಮಿಷನ್ ಜೊತೆಗೇನೆ ಒಂದಿಷ್ಟು ತಂತ್ರಜ್ಞಾನದ ಜೊತೆಗೇನೆ ಒಂದಿಷ್ಟು ಶೋಧ ಮಾಡೋದಕ್ಕೆ ಈಗಾಗಲೇ ಒಂದಿಷ್ಟು SIT ಅಧಿಕಾರಿಗಳು ಮುಂದಾಗಿದ್ದಾರೆ. ಹೌದು, ಅದೆಲ್ಲದೂ ಕೂಡ ಒಂದು ಕಡೆ ಆದರೆ ಏನೆಲ್ಲ ಬೆಳವಣಿಗೆ ಆಗಬಹುದು? ಹಾಗಾದರೆ ನೋಡಿ, ಈಗ ಧರ್ಮಸ್ಥಳದಲ್ಲಿ ಶವಗಳನ್ನು ಹುತ್ತಿಟ್ಟಿರುವಂಥ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ಸ್ಪಾಟ್ 13ರಲ್ಲಿ ಶೋಧ ಕಾರ್ಯಾಚರಣೆ ಒಂದಿಷ್ಟು ಡೌಟ್ ಅಂತ ಹೇಳಲಾಗ್ತಾ ಇದೆ.
ಯಾಕೆ ಪದೇ ಪದೇ ಒಂದಿಷ್ಟು ಡೌಟ್ ಅಂತ ಬರ್ತಾ ಇದೆ, ಯಾಕೆ ಈ ರೀತಿಯಾದಂಥ ಮಾತುಗಳು ಕೇಳಿ ಬರ್ತಾ ಇದೆ, ಯಾಕೆ ಡಿಲೇ ಆಗ್ತಾ ಇದೆ ಅನ್ನುವಂಥದ್ದು ಅದನ್ನು ಕೂಡ ಒಂದಿಷ್ಟು ಗಮನಿಸಬೇಕಾಗಿರುವಂಥದ್ದು. ಇಂದು ಕೂಡ ಒಂದಿಷ್ಟು 13ನೇ ಸ್ಪಾಟ್ನಲ್ಲಿ ಒಂದಿಷ್ಟು ಶೋಧ ನಡೆಸೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಇನ್ನು SIT ಕೈಗೆ ಸೇರಿಲ್ಲ GPR ಮಿಷನ್. ಅವಾಗ ತಾನೇ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೆ, ಯಾಕಂದ್ರೆ GPR ಮಿಷನ್ ಸಿಗಬೇಕು ಅಂತಂದ್ರೆ ಸುಮ್ಮನೆ ಅಲ್ಲ, ಅದು ಬೆಂಗಳೂರಿನಿಂದ ಬರಬೇಕಿದ್ದಂಥ GPR ಮಿಷನ್ ಸೋಮವಾರ GPR ಯಂತ್ರವನ್ನು ಬರುವಂಥ ಸಾಧ್ಯತೆ ಇದೆ. ಯಾಕಂದ್ರೆ 2 ದಿನ, ಇವತ್ತು ಶನಿವಾರ ಮತ್ತು ನಾಳೆ ಭಾನುವಾರ ಒಂದಿಷ್ಟು ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದಾಗಿ ಒಂದಿಷ್ಟು, ಯಾಕಂದ್ರೆ SIT ಅಧಿಕಾರಿಗಳು ಪ್ರಣಬ್ ಮೋದಿ ಅವರಾಗಿರ್ಬೋದು, ಗೃಹ ಸಚಿವರ ಜೊತೆ ಒಂದಿಷ್ಟು ಮಾತುಕತೆ ಆಗಬೇಕು, ಗೃಹ ಸಚಿವರು ಮತ್ತೆ CM ಸಿದ್ದರಾಮಯ್ಯನವರ ಜೊತೆ ಮಾತುಕತೆ ಆಗಬೇಕು. ಯಾಕಂದರೆ ಸರ್ಕಾರ ನಿಯೋಜನೆ ಮಾಡಿರುವಂಥ SIT ಅಧಿಕಾರಿಗಳು ಒಂದಿಷ್ಟು ಸಭೆಗಳು ಮಾತುಕತೆ ಆಗುತ್ತೆ. ಯಾಕಂದರೆ ಸಂಪೂರ್ಣವಾಗಿ ನೇರ ಬಂದುಬಿಟ್ಟು ಮಿಷನ್ ಕೊಟ್ಬಿಟ್ಟು ಇವರು ಮಾಡಿದ್ರು ಅನ್ನುವಂಥದ್ದು ಏನಿಲ್ಲ. ಯಾಕಂದರೆ ಸೋಮವಾರ GPR ಮಿಷನ್ ಬರುವ ಸಾಧ್ಯತೆ ಅಲ್ಲಿ ಧರ್ಮಸ್ಥಳಕ್ಕೆ ಬರುತ್ತೆ. ನೋಡಿ, GPR ಎಕ್ಸ್ಪರ್ಟ್ ಜೊತೆ ಮೊಹತಿ ಒಂದಿಷ್ಟು ಚರ್ಚೆಯನ್ನು ನಡೆಸಿದ್ದಾರೆ. ಏನೆಲ್ಲ ಬೆಳವಣಿಗೆ ಆಗಬಹುದು, ಯಾವ ರೀತಿಯಾಗಿ ನಾವು ಸ್ಕ್ಯಾನ್ ಮಾಡ್ಬೋದು, ಎಷ್ಟು ಅಡಿಗಳಲ್ಲಿ ಸ್ಕ್ಯಾನ್ ಆಗುತ್ತೆ, ಇದ್ರ ಬಗ್ಗೆ ಒಂದಿಷ್ಟು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸ್ಥಳಗಳನ್ನು ಗುರುತಿಸೋ ಸಾಧ್ಯತೆ ಇದೆ, ಮತ್ತೊಂದು ಬೇರೆ ಬೇರೆ ಸ್ಥಳಗಳನ್ನು ಕೂಡ ಒಂದಿಷ್ಟು ಗುರುತಿಸುವಂಥ ಸಾಧ್ಯತೆ ಇದೆ. 5 ಅಡಿ ಇದರಷ್ಟೇ ಶೋಧ ಕಾರ್ಯ. ನೋಡಿ, 13ನೇ ಪಾಯಿಂಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋದರೆ, ಯಾಕಂದರೆ ಕಳೆಬರಹ ಸಿಗೋವರೆಗೂ ಕೂಡ ನಾವು ಅಗಿಬೇಕು ಅಂತಂದರೆ 6 ರಿಂದ 7, 8, 9 ಅಡಿ ಅಗಿಲೇಬೇಕಾಗಿರುತ್ತೆ. ಯಾಕಂದರೆ ಈ ಹಿಂದೆ ಅಗಿದಿರುವಂಥ ಒಂದಿಷ್ಟು ಪಾಯಿಂಟ್ಗಳನ್ನು ನೋಡ್ತಾ ಹೋದಾಗ 6ನೇ ಪಾಯಿಂಟ್ನಲ್ಲಿ ಒಂದು 25 ರಿಂದ 26 ಕುರುಹುಗಳು, ಒಂದಿಷ್ಟು ಮೂಳೆಗಳು ಪತ್ತೆ ಆಯಿತು ಅನ್ನುವಂಥದ್ದು ಬಿಟ್ಟರೆ, ಈಗ ಮತ್ತೊಂದು ಅಸ್ಥಿ ಪಂಜರ ಸಿಕ್ಕಿದ್ದು ಅನ್ನೋದು ಬಿಟ್ಟರೆ, ಅದು ಕೂಡ ಆತ್ಮಹತ್ಯೆಯಾಗಿ ಸಿಕ್ಕಿರುವಂಥ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಒಂದು ವ್ಯಕ್ತಿಯ ಮೃತದೇಹ ಅಂತ ಹೇಳಾಗ್ತಾ ಇದೆ. ಯಾಕಂದರೆ ಅದು ದೂರುದಾರ ತೋರಿಸಿದಂಥ ಪ್ಲೇಸ್ ಅಲ್ಲ, ಯಾಕಂದರೆ ಭೂಮಿಯ ಮೇಲೆ ಸಿಕ್ಕಿರುವಂಥ ಅಸ್ಥಿ ಪಂಜರ. ಸೊ 1.5 ವರ್ಷದ ಹಿಂದೆ ಏನೋ ಆತ್ಮಹತ್ಯೆ ಆಗಿತ್ತು. ಆ ಸಂದರ್ಭದಲ್ಲಿ ಎಲ್ಲಿವರೆಗೂ ಕೂಡ ಯಾರೂ ನೋಡೇ ಇರಲಿಲ್ಲ. ಒಂದು ಕೊಳೆತ ಸ್ಥಿತಿಯಲ್ಲಿ ಒಂದಿಷ್ಟು ಅಸ್ಥಿ ಪಂಜರ ಸಿಕ್ಕಿದೆ, ಅದು ವಿಚಾರ. ಸೊ ಅದು ದೂರುದಾರ ಹೇಳಿದ್ದ ಪ್ಲೇಸಲ್ಲಿ ಏನು ಸಿಗಲಿಲ್ಲ, ಯಾಕಂದರೆ ಮೇಲೆ ಸಿಕ್ಕಿದ್ದು. UDR ಆಗಿದ್ದರೆ ಯಾರಿಗೆ ಹೋಗಬೇಕು, UDR ಆಗಲಿಲ್ಲ ಅಂತಂದರೆ ಯಾರಿಗೆ ಹೋಗಬೇಕು, ಭೂಮಿ ಮೇಲೆ ಇದ್ದರೆ ಅದು ಸಂಪೂರ್ಣವಾಗಿ ಪೊಲೀಸ್ ಸ್ಟೇಷನ್ಗೆ ತನಿಖೆ ಆಗುತ್ತೆ. ಇನ್ನು ಭೂಮಿ ಕೆಳಗೆ ಸಿಕ್ಕಿರುವಂಥ ಅಸ್ಥಿ ಪಂಜರಕ್ಕೆ ಮಾತ್ರ SIT ಅಧಿಕಾರಿಗಳು ಒಂದಿಷ್ಟು ತನಿಖೆ ಮಾಡ್ತಾರೆ. ಸೊ ಹಾಗಾಗಿ ಸಂಪೂರ್ಣವಾಗಿ 5 ಅಡಿ ಇದ್ದರೆ ಅಷ್ಟೇ ಮಾತ್ರ ಶೋಧ ಕಾರ್ಯ ನಡೆಯುತ್ತೆ ಇಲ್ಲಿ. ನೋಡಿ, ಈಗ 10 ರಿಂದ 15 ಅಡಿ ಅಂತ ನಾವೇನು ಹೇಳ್ತಾ ಇದ್ದೀವಲ್ಲ, ಅದು ಒಂದಿಷ್ಟು ಡೌಟ್ ಅಂತ ಹೇಳಾಗ್ತಾ ಇದೆ. ಯಾಕಂದರೆ 5 ರಿಂದ 5 ಅಡಿ ಅಷ್ಟೇ ಮಾತ್ರ ಶೋಧ ಕಾರ್ಯ ಮಾಡೋದಕ್ಕೆ ಒಂದಿಷ್ಟು ಮುಂದಾಗಿರುವಂಥದ್ದು. ತುಂಬ ಡೀಪ್ ಇದ್ದರೆ ಕೇವಲ ಮಾರ್ಕ್ ಮಾಡಬಹುದು, ತುಂಬ ಡೀಪ್ ಆಗಿದ್ರೆ ಮಾರ್ಕ್ ಮಾಡ್ಬೋದು. ಇನ್ನು 13ನೇ ಸ್ಥಳದಲ್ಲಿ 15 ಅಡಿಯಷ್ಟು ಮಣ್ಣು ತುಂಬಿದೆ. 13ನೇ ಸ್ಪಾಟ್ನಲ್ಲಿ ಏನಿದೆ ಅಲ್ಲ, 15 ಅಡಿಯಷ್ಟು ಮಣ್ಣು ತುಂಬಿದೆ. ಕೂಲಿ ಕಾರ್ಮಿಕರಿಂದ ಭೂಮಿ ಅಗಿಯುವಷ್ಟು ಕಷ್ಟ. ಕೂಲಿ ಕಾರ್ಮಿಕರನ್ನ ಬಹಳ ಆದ್ರೆ ಒಂದು 3 ರಿಂದ 4 ಅಡಿ ಅಗಿಬಹುದು. ಆದರೆ ಈಗ 15 ಅಡಿ ಅಗಿ ಅಂತಂದ್ರೆ ಯಾರು ಅಗಿತಾರೆ? ಆಗೋದಿಲ್ಲ. ಯಾಕಂದ್ರೆ ಮಣ್ಣು ತೆಗಿಬೇಕು ಮೇಲಿಂದ ಕೆಳಗೆ, ಅದನ್ನ ಯಾರು ಮಾಡ್ತಾರೆ? ಆಗೋದಿಲ್ಲ, ಅಷ್ಟೊಂದು ಕಷ್ಟ ಆಗುತ್ತೆ. ಇಟಾಚು ಕೂಡ ಹಚ್ಚಿದ್ರೆ ಒಂದಿಷ್ಟು ಮೂಳೆಯಲ್ಲೇ ಮುರಿದೋಗ್ಬಿಡುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಭೂಮಿ ಅಗಿಯುವುದು ಬಹಳ ಕಷ್ಟ ಆಗುತ್ತೆ. GPR ಯಂತ್ರದ ಮೊರೆ ಹೋಗುವುದು ಒಂದಿಷ್ಟು SIT ಅಧಿಕಾರಿಗಳು ಮುಂದಾಗಿದ್ದಾರೆ. ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು ಹೌದು. ಯಾಕಂದರೆ 15 ಅಡಿ ಮಣ್ಣು ಬಿದ್ದಿದೆ, ಒಂದಲ್ಲ ಎರಡಲ್ಲ, 15 ಅಡಿ ಮಣ್ಣು ಬಿದ್ದಂಥ ಸಂದರ್ಭದಲ್ಲಿ ಕಾರ್ಮಿಕರು ಈಗ ಭೂಮಿ ಅಗಿಬೇಕು ಆದಂಥ ಸಂದರ್ಭದಲ್ಲಿ 3 ಅಡಿಯಿಂದ 4 ಅಡಿ ಅಗಿತಾರೆ. ಅದಕ್ಕಿಂತ ಹೆಚ್ಚಿಗೆ ಅಗಿಯೋಕ್ಕಾಗುತ್ತೆ. ಯಾಕಂದರೆ ಮಣ್ಣು ಸಂಪೂರ್ಣವಾಗಿ ನೀರು ಮಿಶ್ರಿತವಾದಂಥ ಮಣ್ಣಿದೆ, ತೇವಾಂಶ ಇದೆ ಜಾಸ್ತಿ. 1 ಅಡಿ 2 ಅಡಿ 3 ಅಡಿ ಅಗಿಯೋದಕ್ಕೆ 3 ರಿಂದ 4 ಗಂಟೆ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಈಗ 15 ಅಡಿ ಮಣ್ಣು ಬಿದ್ದಿದೆ ಅಂತಂದರೆ ಎಷ್ಟು ಸಮಯ ಆಗಬಹುದು? ಆ ಮಣ್ಣನ್ನು ಸಂಪೂರ್ಣವಾಗಿ ತೆಗಿಬೇಕು ಅಂತಂದರೆ 1 ದಿನ 2 ದಿನ ಹೋಗ್ಬಿಡ್ತಾರೆ, ಅಲ್ಲೇ ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ GPR ಮಿಷನ್ ಒಂದಿಷ್ಟು ಮೊರೆ ಹೋಗ್ತಾ ಇದ್ದಾರೆ. ಅದರ ಮೊರೆ ಹೋದಂಥ ಸಂದರ್ಭದಲ್ಲಿ SIT ಅಧಿಕಾರಿಗಳು ಏನೆಲ್ಲ ತನಿಖೆ ಆಗಬಹುದು, ಯಾವ ರೀತಿಯಾಗಿ ನೋಡಿ, ತಂತ್ರಜ್ಞಾನ ಬಳಕೆ ಪಾಯಿಂಟ್ 13ರಲ್ಲಿ ಶೋಧಕ್ಕೆ GPR ತಂತ್ರಜ್ಞಾನವನ್ನು ಬಳಸೋದಕ್ಕೆ ಒಂದಿಷ್ಟು ಸಕಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬೆಂಗಳೂರಿನಿಂದ GPR ಸಿಸ್ಟಮ್ ತರಲು ಒಂದಿಷ್ಟು SIT ಅಧಿಕಾರಿಗಳು ಸಂಪೂರ್ಣವಾಗಿ ಮುಂದಾಗಿದ್ದಾರೆ. ನೋಡಿ, ಬರಲೇಬೇಕು, ಇದನ್ನು ಬೆಂಗಳೂರಿನಿಂದ ತರಲೇಬೇಕು ಅನ್ನುವಂಥ ಕಾರಣದಿಂದಾಗಿ. ಹಾಗಾಗಿ ಖಾಸಗಿ ಕಂಪನಿಯಿಂದ GPR ಬಾಡಿಗೆ ಪಡೆಯಲು ಒಂದಿಷ್ಟು ನಿರ್ಧಾರವು ಕೂಡ ಮಾಡಲಾಗಿದೆ. ದಿನಕ್ಕೊಂದಕ್ಕೆ ಒಂದು ಲಕ್ಷಾಂತರ ರೂಪಾಯಿ ಬಾಡಿಗೆ ಚಾರ್ಜ್ ಆಗುತ್ತೆ. ಸೊ ಈ ಸಂಪೂರ್ಣವಾಗಿ ಖಾಸಗಿ ಕಂಪನಿಯಿಂದ ಕೊಡಬೇಕಾಗುತ್ತೆ. ಈ ಕೊಟ್ಟಂಥ ಸಂದರ್ಭದಲ್ಲಿ ಸರ್ಕಾರ ಒಂದಿಷ್ಟು ಭರಿಸಬೇಕಾಗುತ್ತೆ. ನೋಡಿ, GPR ಬಳಕೆ ಅನುಮತಿ ಪಡೆಯಲು ಕಾದಿರುವಂಥ SIT ಅಧಿಕಾರಿಗಳು. SIT ತನಿಖೆ ಚುರುಕು ಹೇಗಿರುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಬಹಳ ಸ್ಪಷ್ಟವಾಗಿ ನಾವು ನೋಡ್ತಾ ಹೋಗೋಣ ಬೇಗ. ಸೊ ಯಾಕಂದರೆ ದೂರುದಾರ ಹೇಳಿಕೆಗಳನ್ನು ಪರಿಶೀಲನೆ ಮಾಡಿರುವಂಥ SIT ಅಧಿಕಾರಿಗಳು ಈಗಾಗಲೇ
ತನಿಖೆ ಸಂಪೂರ್ಣ ಆಗ್ತಾ ಇದೆ. ಇನ್ನೇನು ಸೋಮವಾರ GPR ಮಿಷನ್ ಬಂದ ನಂತರ 13ನೇ ಪಾಯಿಂಟ್ನಲ್ಲಿ ಯಾವ ರೀತಿ, ಯಾಕಂದರೆ 13ನೇ ಪಾಯಿಂಟ್ ಇವತ್ತು ಅಗಿತಾರೆ ಅನ್ನುವಂಥ ಕಾರಣದಿಂದ, ಯಾಕಂದರೆ ಇವತ್ತು ಸ್ಯಾಟರ್ಡೆ, ನಾಳೆ ಸಂಡೇ ಗೌರ್ಮೆಂಟ್ ಹಾಲಿಡೇ, ಹಾಗಾಗಿ ಒಂದಿಷ್ಟು ತನಿಖೆ ಒಂದಿಷ್ಟು ಮುಂದೂಡುವಂಥ ಕೆಲಸವೂ ಕೂಡ ನಡೀತಾ ಇದೆ. ಈಗ 13ನೇ ಪಾಯಿಂಟ್ ಸೋಮವಾರದತ್ತ ಎಲ್ಲರ ಚಿತ್ತ ಇರುವಂಥದ್ದು. GPR ಬಂದ ನಂತರ ಯಾವೆಲ್ಲ ಬೆಳವಣಿಗೆ ಆಗಬಹುದು, ಏನೆಲ್ಲ ಬೆಳವಣಿಗೆ ಸಿಗಬಹುದು, ಅಸ್ಥಿ ಪಂಜರ ನಿಜಕ್ಕೂ ಕೂಡ 13ನೇ ಪಾಯಿಂಟ್ನಲ್ಲಿ ಸಿಗುತ್ತಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ.